ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಕೊನೆಗೂ ಬಂತು ಮಹಿಳೆಯರ ಖಾತೆಗೆ ಹಣ. ಮನೆ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ. ಹೌದು ವೀಕ್ಷಕರೇ, ನಿನ್ನೆ 2,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಫುಲ್ಲು ಮಾಹಿತಿ ತಿಳಿಸ್ಕೊಡುವ ಪ್ರಯತ್ನ ನಾನು ಮಾಡುತ್ತೇನೆ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಏನು? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಕೂಡ ಒಂದು. ಆದರೆ ಒಂದು 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಯಾರಿಗೂ ಬಂದಿರುವುದಿಲ್ಲ. ಆದರೆ ಈ KYC ಮಾಡಬೇಕು ಅಂತ ಹೇಳಿದರು, ಅದನ್ನು ನಿಲ್ಲಿಸಿದ್ದರು. ಆದರೆ ಇವಾಗ ನಿನ್ನೆ ಅಂದರೆ 12 ಗಂಟೆ ಮೇಲೆ ಎಲ್ಲ ಮಹಿಳಾ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಗಿದೆ. ಎಲ್ಲ ಬ್ಯಾಂಕ್ ಅಕೌಂಟ್ಗಳಿಗೆ ಬಂದಿದೆ. ಅದು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಗಮನಿಸ್ತಾ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು 2,400 ಕೋಟಿ ಬಿಡುಗಡೆ. ಇದು 31ನೇ ಕಂತಂತೆ. 2,400 ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 1,24,00,000 ಯಜಮಾನರಿಗೆ ತಲಾ 62,000 ರು ಜಮೆ ಮಾಡಿದ್ದೀನಿ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಉದಯವಾಣಿ ಪೇಪರ್ ಇದು. ಬೆಂಗಳೂರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು 31ನೇ ಕಂತಿನ 2,400 ಕೋಟಿ ರು ಬಿಡುಗಡೆ ಆಗಿದೆ. ಒಂದು 1,24,48,000 ಕುಟುಂಬದ ಯಜಮಾನಿಯರಿಗೆ 30 ಕಂತುಗಳಲ್ಲಿ ತಲಾ 2,000 ರೂಪಾಯಿಗಳಂತೆ 60,000 ರುಗಳನ್ನು DBT ಮುಖಾಂತರ ಜಮೆ ಮಾಡಲಾಗಿತ್ತು. ಈಗ 31ನೇ ಕಂತಿನ 2,400 ಕೋಟಿ ರು ಹಣ ಬಿಡುಗಡೆ ಆಗಿದೆ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಸರ್ಕಾರ ಇದುವರೆಗೂ ಒಟ್ಟು 74,680 ಕೋಟಿ ರುಗಳನ್ನು ವ್ಯಯಿಸಿದೆ. ಇದರಿಂದ ಒಬ್ಬ ಮನೆ ಯಜಮಾನಿ ಖಾತೆಗೆ ಒಟ್ಟು 62,000 ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂತಾಗಿದೆ. ಅಂದರೆ ಒಂದು ಮನೆ ಯಜಮಾನಿಗೆ 62,000 ಕೊಟ್ಟಿದ್ದೀವಿ ಅಂತ ಇಲ್ಲಿ ಕ್ಲೀನಾಗಿ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಹಿಳೆ ಪರ ದಿನೇಶ್ ಗುಂಡೂರಾವ್